ನಮಸ್ಕಾರ ಎಲ್ರಿಗೆ ಸೊ ಇವತ್ತಿನೊಂದು ವಿಷಯ ಏನಂತ ಹೇಳಿದ್ರೆ ಇದೊಂದು ಭಾರಿ ಬೇಜಾರಿನ ಸಂಗತಿ. ಸೊ ಯಾರಾದ್ರೂ ಹೊಸಬರ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೊ ನಾನು ನಿನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರುವಾಗ ಒಂದು ವೋಟಿಂಗ್ ನನಗೊಂದು ಇದು ಬಂತು, ಫೋಟೋ ಬಂತು. ಸೊ ಅದು ನೋಡಿ ನನಗೆ ಭಾರಿ ಬೇಜಾರಾಯಿತು. ಸೊ ಅದಕ್ಕೆ ನಿಮಗೆ ಒಂದು ಶೇರ್ ಮಾಡುವ ಅಂತೇಳಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಯಾವುದೋ ಒಂದು ಪೇಜಿನವರು ಒಂದು ವೋಟಿಂಗ್ ಲಿಸ್ಟ್ ಅಂತ ಇದು ಮಾಡ್ತಾರೆ, ವೋಟ್ ಪೋಲ್ ಮಾಡ್ತಾರೆ. ಏನಂತ ಹೇಳಿದ್ರೆ ಒಂದು ಸೈಡಲ್ಲಿ ಕಿಚ್ಚ ಸುದೀಪ್ ಸರ್ದು ಫೋಟೋ, ಇನ್ನೊಂದು ಸೈಡಲ್ಲಿ ಗಿಲ್ಲಿದ್ ಫೋಟೋ ಹಾಕಿ ಇವರಿಬ್ಬರಲ್ಲಿ ನಿಮಗೆ ಯಾರು ಇಷ್ಟ ಅಂತ ಹೇಳಿ ವೋಟ್ ಅಂತ ಮಾಡ್ತಾರೆ. ಅದರಲ್ಲಿ ತುಂಬ ಜನ ವೋಟ್ ಹಾಕಿದ್ದಾರೆ. 62% ಜನ, 62% ಜನ ಗಿಲ್ಲಿಗೆ ಹಾಕಿದ್ದಾರೆ, 38% ಜನ ಕಿಚ್ಚ ಸುದೀಪ್ ಅವರಿಗೆ ಹಾಕಿದ್ದಾರೆ. ನೋಡಿ ಎಂತ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅಂತ ಹೇಳಿದ್ರೆ ಒಂದು ಎಷ್ಟೋ ಮೂವಿ ಮಾಡ್ಕೊಂಡು ಬಂದು ಬೇರೆ ಬೇರೆ ಇದರಲ್ಲೆಲ್ಲ ಫೇಮಸ್ ಆಗಿ ಬಿಗ್ ಬಾಸ್ನ ಹೋಸ್ಟ್ ಕಿಚ್ಚ ಸುದೀಪ್ ಅವರು. ಅವರನ್ನು ಇನ್ನೊಬ್ಬ ಕಂಟೆಸ್ಟೆಂಟ್ ಜೊತೆಗೆ ಕಂಪೇರ್ ಮಾಡಿ ವೋಟಿಂಗ್ ಪೋಲ್ ಮಾಡೋದು ಭಾರಿ ದೊಡ್ಡ ಮಿಸ್ಟೇಕ್, ತಪ್ಪು ನನ್ನ ಪ್ರಕಾರ. ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಪ್ರತಿ ವರ್ಷ ಬರ್ತಾರೆ, ಹೊಸ ಹೊಸ ಕ್ಯಾಂಡಿಡೇಟ್ ಬರ್ತಾರೆ, ಅವರು ಒಂದು ಸ್ವಲ್ಪ ಆಚೆ ಹೋಗ್ತಾರೆ. ಅರ್ಥ ಆಯ್ತಾ ನಿಮ್ಗೆ? ಅವರು ಈಗ ಈ ಬಿಗ್ ಬಾಸ್ ಇರುವ ಟೈಮಲ್ಲಿ ಮಾತ್ರ, ಗಿಲ್ಲಿ ಆಗ್ಲಿ ರಕ್ಷಿತಾ ಆಗ್ಲಿ, ಬಿಗ್ ಬಾಸ್ ಇರುವಾಗ, ಬಿಗ್ ಬಾಸ್ ನೋಡುತ್ತಿರುವ ಈ ಟೈಮಲ್ಲಿ ಮಾತ್ರ ಅವರಿಗೆ ನಾವು ಅಷ್ಟು ಇದು ಮಾಡೋದು ಜನ. ಅವರು ಒಂದ್ ವೇಳೆ ಬಿಗ್ ಬಾಸ್ ಮುಗ್ದಾದ್ಮೇಲೆ ಉಂಟಲ್ಲ, ಅವರನ್ನು ಮತ್ತೆ ಒಂದು ವರ್ಷ ಆದ್ಮೇಲೆ ಯಾರು ಕ್ಯಾರ್ ಮಾಡಲ್ಲ. ನಿಮ್ಗೆ ಲಾಸ್ಟ್ ಸೀಸನ್ ಅಲ್ಲಾಗ್ಲಿ, ಅದಕ್ಕಿಂತ ಹಿಂದಿನ ಸೀಸನ್ ಸಂಗೀತ ಅಂತ ಎಲ್ಲ, ಸಂಗೀತ ಆಗ್ಲಿ, ವಿನಯ್ ಗೌಡ ಅಂತ ಹೇಳಿದ್ರೆ ಎಲ್ಲ ಲಕ್ಷಗಟ್ಟಲೆ ಜನ ಓಟ್ ಹಾಕ್ತಿದ್ರು ಡ್ರೋನ್ ಪ್ರತಾಪ್. ಬಟ್ ಈಗ ಯಾರಾದ್ರೂ ಅವರ ಬಗ್ಗೆ ಮಾತಾಡ್ತಾರಾ? ಸೊ ಹಾಗೇನೆ ಬಿಗ್ ಬಾಸ್ ಅಲ್ಲಿ ಇರುವ ಟೈಮಲ್ಲಿ ಮಾತ್ರ ಒಂದು ವ್ಯಕ್ತಿಗೆ ಅಷ್ಟು ಇದು, ಅದು ಆಚೆ ಬಂದ್ಮೇಲೆ ಇದಿರಲ್ಲ, ಮರೆಯೋದಿಲ್ಲ ಅಂತ ಹೇಳಿದ್ರೆ ಜನರಿಗೆ ನೆನಪೇ ಹೋಗ್ತದೆ. ಬಟ್ ಸುದೀಪ್ ಸರ್ ಅಂತ ಹೇಳಿದ್ರೆ ಆ ತರ ವ್ಯಕ್ತಿ ಅಲ್ಲ. ಸುದೀಪ್ ಸರ್ಗೆ ಒಂದು ಒಂದು ಕಂಟೆಸ್ಟೆಂಟ್ ಜೊತೆ ಕಂಪೇರ್ ಮಾಡಿ ವೋಟಿಂಗ್ ಪೋಲ್ ಮಾಡಿದ್ದು ನನಗೆ ಒಂದು ಭಾರಿ ಬೇಸರ ಆಯಿತು. ಇದಕ್ಕೆ ತುಂಬಾ ಜನ ಆದ್ರೆ ಆ ವೋಟಿಂಗ್ ಪೋಲ್ ಮಾಡಿದ ಕಮೆಂಟ್ ಅಲ್ಲಿ ತುಂಬಾ ಜನ ಬೈದಿದ್ದಾರೆ, ಸಾರಿ ಬೈದಿದ್ದಾರೆ. ಆ ವೋಟಿಂಗ್ ಯಾರು ಮಾಡಿದ್ದಾನೆ ಆ ಪೇಜ್ ಅವರಿಗೆ ಸಾರಿ ಬೈದಿದ್ದಾರೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು. ನನಗೆ ಸಹ ಬೇಜಾರಾಯ್ತು. ಯಾಕೆಂತ ಹೇಳಿದ್ರೆ ಗಿಲ್ಲಿ ಅವರು ನನಗೆ ಸಹ ಇಷ್ಟ, ಎಲ್ರಿಗೂ ಇಷ್ಟ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇಷ್ಟ ನೋಡುವ ಈಗ. ಬಟ್ ಗಿಲ್ಲಿಯನ್ನು ಸುದೀಪ್ ಸರ್ಗೆ ಕಂಪೇರ್ ಮಾಡಿ ಅಲ್ಲಿ ವೋಟಿಂಗ್ ಇವರಿಬ್ಬರಲ್ಲಿ ನಿಮ್ಗೆ ಯಾರು ಇಷ್ಟ ಅಂತ ಹೇಳಿದ್ರೆ ಅದು ದೊಡ್ಡ ಮಿಸ್ಟೇಕ್. ಯಾಕೆಂತ ಹೇಳಿದ್ರೆ ಸುದೀಪ್ ಸರ್ ಅಂತ ಹೇಳಿದ್ರೆ, ಸುದೀಪ್ ಅವರು ಎಷ್ಟು ಮೂವಿ ಮಾಡಿದ್ದಾರೆ, ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ, ಎಷ್ಟು ದೊಡ್ಡ ಒಂದು ಸ್ಟಾರ್ ಆಗ್ಲಿಕ್ಕೆ, ಕನ್ನಡದ ಒಂದು ಸ್ಟಾರ್ ನಟ ಅವರು ಈಗ. ಸೊ ಅರ್ಥ ಆಯ್ತಾ ನಿಮ್ಗೆ? ಬಿಗ್ ಬಾಸ್ ಅನ್ನು ಹೋಸ್ಟ್ ಮಾಡೋದಷ್ಟು ಸಾಮಾನ್ಯ ಒಂದು ಕೆಲಸ ಅಲ್ಲ ಅದು. 10-12 ಸೀಸನ್ ಇಂದ ಒಬ್ಬರೇ ಕಂಟೆಸ್ಟೆಂಟ್. ಬಿಗ್ ಬಾಸ್ ಇತಿಹಾಸದಲ್ಲಿ 12 ಶೋ ಅನ್ನು ಹೋಸ್ಟ್ ಮಾಡಿದ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಕಿಚ್ಚ ಸುದೀಪ್. ಹಿಂದಿಯಲ್ಲಿ ಆಗಲಿ, ತಮಿಳಲ್ಲಾಗಲಿ, ತೆಲುಗಲ್ಲಾಗಲಿ, ಪ್ರತಿ ಲ್ಯಾಂಗ್ವೇಜ್ ಅಲ್ಲಿ ಚೇಂಜ್ ಆಗ್ತಾ ಹೋಗಿದ್ದಾರೆ. ಬಟ್ ಕನ್ನಡದಲ್ಲಿ ಮಾತ್ರ 12 ವರ್ಷ ಕಂಟಿನ್ಯೂಸ್ ಆಗಿ ಒಬ್ಬ ವ್ಯಕ್ತಿ ಯಾರಾದ್ರೂ ಹೋಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅದು ಕಿಚ್ಚ ಸುದೀಪ್ ಅವರು. ಸೊ ಅಷ್ಟು ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ. ಬಟ್ ಎಷ್ಟೋ ಮೂವಿಯಲ್ಲಿ ಆಕ್ಟಿಂಗ್, ಅಷ್ಟು ದೊಡ್ಡ ಸ್ಟಾರ್ ನಟನನ್ನು ಒಂದು ಕಂಟೆಸ್ಟೆಂಟ್, ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಜೊತೆಗೆ ಕಂಪ್ಯಾರಿಸನ್ ಮಾಡಿ ವೋಟಿಂಗ್ ಪೋಲ್ ಮಾಡಬಾರ್ದಿತ್ತು ನನಗೆ ಅನಿಸ್ತು. ನಿಮಗೆ ಇದರ ಬಗ್ಗೆ ಏನು ಅನಿಸ್ತದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.